ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಷ್ಟೇ ತಲೆನೋವಿದ್ರೂ 5 ನಿಮಿಷದಲ್ಲಿ ಈ ಹೋಮ್ ರೆಮಿಡಿಯನ್ನು ಉಪಯೋಗಿಸಿದ್ರೆ ಸಾಕು, ನಿಮ್ಮ ತಲೆನೋವು ಮಂಗಮಾಯ ಆಗುತ್ತೆ. ಕೆಲವರಿಗೆ ಪೀರಿಯಡ್ಸ್ ಟೈಮ್ ಬಂದರೆ ಸಾಕು ತಲೆನೋವು ಸ್ಟಾರ್ಟ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಟ್ಯಾಬ್ಲೆಟ್ಸ್ ತಗೊಳ್ಳೋಕ್ಕಾಗಲ್ಲ. ನಾನು ಇಲ್ಲಿ ತೋರಿಸುವಂತಹ ಒಂದು ಟಿಪ್ನ ಉಪಯೋಗಿಸಿ 5 ನಿಮಿಷದಲ್ಲಿ ನಿಮ್ಮ ತಲೆನೋವು ಮಾಯ ಆಗುತ್ತೆ. ಇಲ್ಲಿ ನಾನು ಹರಳೆಣ್ಣೆಯನ್ನು ತಗೊಂಡಿದ್ದೀನಿ. ಗಾಣದಿಂದ ತಂದಿರುವಂತಹ ಪ್ಯೂರ್ ಹರಳೆಣ್ಣೆಯನ್ನು ತಗೊಂಡಿದ್ದೀನಿ. ಒಂದು ಸ್ಟೀಲ್ ಬೌಲ್ ತಗೊಂಡು ಹರಳೆಣ್ಣೆನ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಈ ಹರಳೆಣ್ಣೆಗೆ 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಸಹ ಸೇರಿಸ್ಕೋಬೇಕು. ಇಲ್ಲಿ ನಾನು ಮನೆಯಲ್ಲೇ ಎಳೆಗಳನ್ನು ಸೇರಿಸಿ ಕುದಿಸಿರುವಂತಹ ಕೊಬ್ಬರಿ ಎಣ್ಣೆನ ತಗೊತಾ ಇದ್ದೀನಿ. ಸೊ ಕಲರ್ ಚೇಂಜ್ ಇದೆ. ನಿಮ್ಮ ಹತ್ರ ಹೋಮ್ ಮೇಡ್ ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ಆಚೆಯಿಂದ ತರುವಂತಹ ಕೊಬ್ಬರಿ ಎಣ್ಣೆನ ಬೇಕಾದರೂ ಉಪಯೋಗಿಸ್ಬೋದು. ಈ 2 ಆಯಿಲನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೋಬೇಕಾಗುತ್ತೆ. ಸ್ಟವ್ನ ಅಂಟಿಸ್ಕೊಂಡು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಆಯಿಲ್ನ ಜಾಸ್ತಿ ಹೀಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಉಗುರು ಬೆಚ್ಚಗೆ ಆದರೆ ಸಾಕು. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಮುಟ್ಟಿ ನೋಡಿದ್ರೆ ಬೆಚ್ಚಗಿದ್ರೆ ಸಾಕು. ಈಗ ಸ್ಟವ್ನ ಕ್ಲೋಸ್ ಮಾಡಿಬಿಟ್ಟು ಆಯಿಲ್ ತಗೊಳ್ಳಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಕಾಯಿಸ್ಕೊಂಡಿರುವಂತಹ ಈ ಆಯಿಲನ್ನು ಆ ಮಿಕ್ಸಿಂಗ್ ಬೌಲಲ್ಲಿ ಸೇರಿಸ್ಕೊಂಬಿಡಿ. ಈಗ ಈ ಕಾಯಿಸ್ಕೊಂಡಿರುವಂತಹ ಆಯಿಲ್ಗೆ ನಿಮ್ಮ ಹತ್ರ ಯಾವ ತಲೆನೋವು ಮದ್ದು ಅವೈಲೇಬಲ್ ಇರುತ್ತೋ ಆ ತಲೆನೋವು ಮದ್ದನ್ನು ಒಂದು ಚಿಟಿಕೆಯಷ್ಟು ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇಲ್ಲಿ ನಾನು ಅಮೃತಾಂಜನನ್ನು ಉಪಯೋಗಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಅಮೃತಾಂಜನ್ ಇಲ್ಲ, ಬೇರೆ ಯಾವುದೇ ಹೆಡೇಕ್ ಬಾಮ್ಸ್ ಇದ್ರೂ ಬಳಸ್ಕೋಬೋದು. ನೀಟಾಗಿ ಎಣ್ಣೆಯಲ್ಲಿ ಕರಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಈಗ ಈ ಆಯಿಲನ್ನು ನೀಟಾಗಿ ಸ್ಕ್ಯಾಲ್ಪ್ಗೆಲ್ಲ ಹಚ್ಚಬೇಕು. ಇಲ್ಲಿ ನಾನು ಸ್ವಲ್ಪ ಕಾಟನನ್ನು ತಗೊಂಡು ಕಾಟನ್ ಸಹಾಯದಿಂದ ಸ್ಕ್ಯಾಲ್ಪ್ಗೆ ನೀಟಾಗಿ ಹಚ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕೂದಲೆಲ್ಲ ಈ ರೀತಿ ಪಕ್ಕಕ್ಕೆ ತೆಗೆದ್ಬಿಟ್ಟು ಸ್ಕ್ಯಾಲ್ಪ್ಗೆ ಆಯಿಲ್ ಚೆನ್ನಾಗಿ ಅಂಟೋ ಥರ ಅಪ್ಲೈ ಮಾಡ್ಕೋಬೇಕು. ಆಗಲೇ ನಮಗೆ ತಲೆನೋವು ಅನ್ನೋದು ಬೇಗ ಕಡಿಮೆ ಆಗುತ್ತೆ. ಎಣ್ಣೆನೆಲ್ಲ ನೀಟಾಗಿ ಸ್ಕ್ಯಾಲ್ಪ್ಗೆ ಹಚ್ಚಿ ಆದಮೇಲೆ ಈ ರೀತಿ ಲೈಟಾಗಿ ಮಸಾಜ್ ತಗೊಳ್ಳಿ. ಈ ರೀತಿ ಮಸಾಜ್ ಮಾಡೋದ್ರಿಂದ ನಮ್ಮ ತಲೆಯಲ್ಲಿ ರಕ್ತ ಪರಿಚಲನೆ ಚೆನ್ನಾಗಾಗಿ ತಲೆಯಲ್ಲಿರುವಂತಹ ನರ್ವ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿ ನಮ್ಮ ತಲೆನೋವು ಕಡಿಮೆ ಆಗುತ್ತೆ. ತಪ್ಪದಿರ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನನಗೆ ತಲೆನೋವು ಬಂದಾಗೆಲ್ಲ ನಾನು ಈ ಹೋಮ್ ರೆಮಿಡಿನೇ ಉಪಯೋಗಿಸೋದು. ನನಗೆ ತುಂಬ ಯೂಸ್ ಅನಿಸಿದೆ. ಆದ್ದರಿಂದ ನಿಮಗೂ ಯೂಸ್ ಆಗಬೇಕು ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.